ನಿಮಗೆ ಕಣ್ಣು ಮುಂದೆ ಸಾಕ್ಷಿಗಳು ತೋರಿಸ್ತೀನಿ ಬರ್ರಿ. ಎಷ್ಟೋ ವರ್ಷಗಳಿಂದ ಮಕ್ಕಳೇ ಆಗಲಿಲ್ದವರು ಹಾಸ್ಪಿಟ್ಲಿಗೆ ಸುತ್ತಾಡಿ ಎಲ್ಲ ಕಡೆ ತಿರುಗಾಡಿ ಮಕ್ಕಳೇ ಆಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರೋರಿಗೆಲ್ಲ ಇಲ್ಲಿ ಮಕ್ಕಳಾಗಿರೋ ನಿದರ್ಶನಗಳಿದ್ದಾವೆ. ಬರ್ರಿ ತೋರಿಸ್ತೀನಿ ನೋಡ್ರಿ. ಅಮಾವಾಸ್ಯೆಗೆ ಬಂದು ಅಮ್ಮನ ಹೆಸರು ಹೇಳ್ಕೊಂಡು ಉಡಿ ತುಂಬಿಸ್ಕೊಂಡು ಹೋದವರಿಗೆ ಪ್ರತಿಯೊಬ್ಬರಿಗೂ ಇಷ್ಟು ವಾರಗಳಲ್ಲಿ ಇಷ್ಟು ತಿಂಗಳುಗಳಲ್ಲಿ ಅಂತಲೇ ಮಕ್ಕಳಾಗಿದ್ದಾವೆ. ಅವರು ಎಲ್ಲರಿಗೂ ಸಿಹಿ ಸುದ್ದಿ ಬಂದೈತೆ ನೋಡ್ರಿ. ಅಮ್ಮ ಕರುಣಿಸಿರೋ ಮಕ್ಕಳುಗಳಿವೆಲ್ಲ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಬಂದಮೇಲೆ ಮಕ್ಕಳಾಗಲಿದ್ದವರಿಗೆಲ್ಲ ಮಕ್ಕಳಾಗಿದ್ದಾವೆ. ತುಂಬ ನಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನಮಗೂ 2 ಮಕ್ಕಳಿದ್ದಾರೆ. ಈಗ ಮುತ್ತಿನಂತ ಮಗಳನ್ನ ಕೊಟ್ಟಾಳೆ. ಕಂಕಣ ಭಾಗ್ಯನ ನನಗಿರಲಿಲ್ಲ. ನನಗೆ ಇಲ್ಲಿ ಬಂದಾಗಿಂದ ಮದುವೆಗೆ ಇಲ್ಲಿ ಬಂದು ಎಲ್ಲ ಅಮ್ಮ ಹೇಳ್ದಂಗೆ ಎಲ್ಲ ಪ್ರತಿಯೊಂದು ಮಾಡಿದೆ. ಅದಾದ್ಮೇಲೆ ನನಗೆ ದೇವರಂತ ಗಂಡ ಸಿಕ್ಕಿದ ಅಮ್ಮನ ಕರುಣೆಯಿಂದ. ಅದರಂತೆಯೇ ನಡ್ಕೊಂತ ಹೋದೆ. ನನಗೆ ಮುತ್ತಂತ ಮಗನೂ ಕೊಡ್ತು. ಈಗ ಅವನೇ ಸಾಕ್ಷಿ. ಅಮ್ಮ ನನಗೆ ಈ ಜೀವನದಾಗ ಒಳ್ಳೆ ಇದ್ದಾರೆ. ನನಗೆ ಮಕ್ಕಳೇ ಇರಲಿಲ್ಲ. 3 ವರ್ಷ ಆಗಿತ್ತು ಮದುವೆಯಾಗಿ. ತುಂಬ ಪ್ರಾಬ್ಲಮ್ಗಳಿದ್ದು ಅಮ್ಮನ ಹತ್ರ ಬಂದಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ಮುದ್ದಂತ ಮಗಳು ಕೊಟ್ಟಿದ್ದಾರೆ. ಇಲ್ಲಿ ಬಂದು 15 ದಿವಸ ಒಳಗೆ ನನ್ನ ಕಷ್ಟ ಎಲ್ಲ ಬಗೆಹರಿತು. ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಎಷ್ಟು ಪುಣ್ಯ ಮಾಡ್ರೆ ಗೊತ್ತಿಲ್ಲ ರೀ, ಅಷ್ಟು ಪುಣ್ಯ ಮಾಡಿದಂಗೆ ರೀ. ಜಗಳೂರು ನಾವೀಗ 6 ವರ್ಷದಿಂದ ಓಡಾಡ್ತದವಿ. ಇಲ್ಲಿ ನಮ್ಗೆ ನಾವೇನೇ ಅಂದ್ಕೊಂಡು ಎಲ್ಲ ಕೆಲಸ ಆಗೈತಿ. ನನ್ನ ಮಗಳಿಗೆ 3 ವರ್ಷ ಮಕ್ಕಳಿದ್ದಲ್ಲ, ಮಕ್ಕಳು ಕೊಟ್ಟದಾಳೆ ಆಕಿ. ನಮಗೆ ಕಷ್ಟ ಸುಖ ಎಲ್ಲ ಬಗೆಹರಿಸಾಳೆ. ಈ ತಾಯಿ ನಮ್ಮ ಎಲ್ಲಿ ಹೋದ್ರೂ ನಮ್ಮನ್ನು ಕೈ ಬಿಡಲ್ಲ, ನಮ್ಮನ್ನು ಬೆನ್ನಿಂದೆ ಕಾಯ್ತಾಳೆ. ಯಾವುದೇ ಕೆಲಸ ಆದ್ರೂ ಈಗ ನೆರವೇರಿಸ್ಕೊಡ್ತಾಳೆ. ಇದು ಶ್ರೀ ಕ್ಷೇತ್ರ ರಂಗಾಪುರ ಉದ್ಭವ ಕಾಳಿಕಾ ಪರಮೇಶ್ವರಿ ಸನ್ನಿಧಾನ. ಇದು ಫಸ್ಟ್ ನೀವು ಏನು ನೋಡ್ತಾ ಇದ್ದೀರಲ್ಲ, ಈ ಜಾಗ ಫಸ್ಟಿಗೆ ಪೂರ್ತಿ ಹೊಲ ಇತ್ತು, ದೇವಸ್ಥಾನ ಇರಲಿಲ್ಲ. ಸೊ ಹೊಲ ಇದ್ದಾಗ ಏನಾಗ್ತಿತ್ತು, ಪೂಜೆ ಎಲ್ಲ ಆಗ್ತಾಯಿತ್ತು. ಅವ್ರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ರು, ವ್ರತಾದಿಗಳನ್ನೆಲ್ಲ ಮಾಡ್ತಾಯಿದ್ರು. ಆವಾಗ ಒಂದು ಸಲ ಈ ನವರಾತ್ರಿ ಬರುತ್ತಲ್ಲ, ನವರಾತ್ರಿ ಟೈಮಲ್ಲಿ 9ನೇ ದಿವಸ ಬನ್ನಿ ಮುಡಿತೀವಲ್ಲ, ಬನ್ನಿ ಮುಡಿಯೋ ದಿವಸ ಅಲ್ಲಿ ಪೂಜೆ ಮಾಡ್ಬೇಕಾರೆ ಏನಕ್ಕೆ ತಗೊಂಬರೋಕ್ಕೆ ಕಳಿಸಿದ್ರು ಅವರಿಗೆ. ಯಾರೋ ಅವ್ರು ಇನ್ನೂ 18 ವರ್ಷ ಹುಡುಗ ಇದ್ರು ಅವಾಗಿನ್ನು. ಅವಾಗ ಅವ್ರು ತಗೊಂಬರಕ್ಕೆ ಬಂದಾಗ ಒಂದು ಹುತ್ತ ಕಾಣ್ತು ಕಬ್ಬಿನ ಗದ್ದೆ ಒಳಗಡೆಗೆ. ಹಾವು ಕರೆಕ್ಟಾಗಿ ಹುತ್ತದ ಮೇಲೆ ನಿಂತ್ಕೊಂಡಿದ್ದು, ಹಂಗೆ ಬಾಯಿ ತೆಗೆದಿದ್ದು. ಅವ್ರಿಗೆ ಒಂಥರ ಫ್ಲ್ಯಾಶ್ ಹೊಡೆದು ಒಂಥರ ಹೆಂಗಪ್ಪ ಅಂದರೆ ಬೆಳಕು ಹರ್ದಂಗೆ ಮಿಂಚು ಹೊಡೆದಂಗೆ ಆಗ್ಬಿಡುತ್ತೆ ಅವರಿಗೆ. ಆ ದೇವಸ್ಥಾನದ್ದು ಬಾಗಿಲಲ್ಲಿ ಅವ್ರು ಇನ್ನೇನು ಜೀವನೇ ಹೋಗ್ಬಿಡ್ತು ಅನ್ನೋ ಸಮಯದಲ್ಲೂ ಅಮ್ಮ ಉಳಿಸ್ಕೊಂತೀನಿ ಅಂತ ಮಾತು ಕೊಟ್ಟಾಗ ಅವ್ರು ಉಳಿದಿದ್ದಾರೆ. ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ರಂಗಾಪುರ ಗ್ರಾಮ. ಇಲ್ಲಿ ಕಾಳಿಕಾ ಪರಮೇಶ್ವರಿ ಉದ್ಭವ ಆಗಿದೆ. ಈ ಸನ್ನಿಧಾನದಲ್ಲಿ ಉದ್ಭವ ಆಗಿ ಮಹಾಕಾಳಿ ಉದ್ಭವ ಆಗಿರೋ ದಕ್ಷಿಣಾಭಿಮುಖವಾಗಿ. ಇದು ಬಿಟ್ಟರೆ ಎಲ್ಲೂ ಉದ್ಭವ ಆಗಿಲ್ಲ. ಮಕ್ಕಳಾಗಲಿಲ್ಲದವ್ರಿಗೆ ಮಕ್ಕಳು ಆಗಿದೆ. ಒಳ್ಳೇದಾಗ್ತಾ ಇದೆ ಈ ದೇವಸ್ಥಾನದಿಂದ. ಸಂತಾನ ಆಗಲಿ, ಆರೋಗ್ಯ ಆಗಲಿ, ಕೆಲಸ ಕಾರ್ಯ ಆಗಿರಲಿ, ಆಸ್ತಿ ವ್ಯವಹಾರಗಳಾಗಿರಲಿ, ಇವೆಲ್ಲವಕ್ಕೂ ದೇವಿ ಪರಿಹಾರ ಕೊಡ್ತಿದ್ದಾಳೆ. ಈಗ ಶುಕ್ರವಾರ ಮಂಗಳವಾರ ಬಂದು ಅವರ ಕೋರಿಕೆಗಳನ್ನು ದೇವಿ ಹತ್ರ ಸಲ್ಲಿಸಿ ಅವರು ಭಯ ಭಕ್ತಿ ನಂಬಿಕೆ ಇದ್ದರೆ ನಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಕಾರ್ತಿಕ ಉತ್ಸವ, ಅನ್ನದಾಸೋಹ ಎಲ್ಲ ನೆರವೇರಿಸ್ತದೆ. ಈಗ ಪ್ರಾರಂಭದಲ್ಲಿ ಈಗ ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಅವರು ಇವರು ಕುಂಟ ನಿನ್ನ ಮಗ ಕುಂಟ ಅನ್ನೋರು. ಅದಕ್ಕೆ ಅಳಕತ್ತಿದ್ದೆ, ಅಮ್ಮ ಅಳಬೇಡ, ಏನು ಬೇಡ, ನೀನು ಹೊಟ್ಟೆಗಿದ್ರೆ ಮಾತ್ರ ಅಳು, ನೀನು ಹೊರ ಬಂದಾಗ ಅಳಬೇಡ ಅಂತ ಹೇಳಿ ಅಮ್ಮ ಗುಳಿಗೆ ಕೊಟ್ಟರು. ಆಮೇಲೆ ನನ್ನ ಮಗ ಓಡಾಡಕತ್ತಿದ್ದ. ಫಸ್ಟಿಗೆ ಇಲ್ಲಿಗೆ ಕರ್ಕೊಂಬಂದು ಅಮ್ಮನ ದರ್ಶನ ಮಾಡಿಸ್ದೆ ನಾನು. ಯಾವ ಆಸ್ಪತ್ರೆಗೆ ಹೋದರೂ ಪರಿಹಾರ ಆಗಿರಲಿಲ್ಲ. ಆಮೇಲೆ ಎಲ್ಲ ನಾರ್ಮಲ್ ಬಂತು. ಆಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದ ಮೇಲೆ ನಡ್ಕೊಂಡು ತೆಗೆದ ಏನು ನನಗೆ ತೊಂದರೆ ಇಲ್ಲ. ಈಗ ಒಳ್ಳೆ ಆರೋಗ್ಯವಾಗಿದ್ದಾನೆ ಸರ್. ಸಮಸ್ಯೆ ನನಗೆ ಜಾಬ್ ಇದ್ದಿಲ್ಲ, ಕೆಲಸ ಸಿಕ್ತು. ಕೆಲಸ ಸಿಕ್ಕಿ ನನ್ನ ಸಾಲ ಸಂಬಂಧ ಎಲ್ಲ ತೀರಿಸ್ಕೊಂಡು ಇವತ್ತು ಆರಾಮಾಗಿದ್ದೀನಿ, ಖುಷಿಯಾಗಿ ಬಂದಿದ್ದೀನಿ. ನನಗೆ ಎಲ್ಲಿ ನಾನು BCom ಜಾಯ್ನ್ ಆಗಿಬಿಟ್ಟಿದ್ದೆ. ಏನು ಮಾಡೋದು ನೆಕ್ಸ್ಟ್ ಅಂತ ಗೊತ್ತಾಗಲಿಲ್ಲ. ಒಳ್ಳೆ ಪ್ರೊಫೆಷ್ನಲ್ ಕೋರ್ಸ್ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿಗೆ ಬಂದು ಬೇಡ್ಕೊಂಡು ಆದಮೇಲೆ ನಮ್ಮ ಅಣ್ಣಂಗೂ ಜಾಬ್ ಆಯಿತು. ನಮ್ಮ ಅಣ್ಣಂಗೂ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ. ನನಗೂ BSc ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಕ್ತು ಬೆಂಗಳೂರಲ್ಲಿ. ನಂದು ಫೈನಲ್ ಇಯರ್ ಕಂಪ್ಲೀಟ್ ಆಯಿತು. ಎಲ್ಲ ಇಯರ್ ಡಿಸ್ಟಿಂಕ್ಷನ್ ಚೆನ್ನಾಗಿ ಸ್ಕೋರ್ ಬಂದಿದೆ.